ಹಾಯ್ ಎಲ್ರಿಗೂ ನಮಸ್ಕಾರ. ಈಗ AI ಫೀಚರ್ ಅನ್ನೋದೊಂದು ಕಾಮನ್ ಫೀಚರ್ ಆಗ್ಬಿಟ್ಟಿದೆ ಎಲ್ಲದರಲ್ಲೂ. ಅದೇ ರೀತಿ ವಾಷಿಂಗ್ ಮಿಷಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ನಾವು ರೀಸೆಂಟಾಗಿ ಒಂದು LG ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ ಈಗ AI ಫೀಚರ್ ಬರ್ತಾ ಇದೆ. ಈಗ ನೋಡಿ ಮಷಿನ್ ಆನ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ದಂಗೆ ಇಲ್ಲಿ ಒಂದು AI ಐಕನ್ ಕಾಣಿಸ್ತಾ ಇದೆ ನಿಮಗೆ. ಅದೇ ರೀತಿ ವೈಫೈನೂ ಕಾಣಿಸ್ತಾ ಇದೆ. ಈ ವೈಫೈ ಬಗ್ಗೆನೂ ಮಾತಾಡೋಣ. ಈಗ ನೋಡಿ, ನಾನು ಕಾಟನ್ ಪ್ಲಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ AI ಫೀಚರ್ ಎನೇಬಲ್ ಆಗಿರೋ ಥರ ಕಾಣಿಸುತ್ತೆ. ಇದರಲ್ಲಿ 3 ಮೋಡಲ್ಲಿ ನಮಗೆ AI ಫೀಚರ್ ಎನೇಬಲ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಲೈಕ್ ಮಿಕ್ಸ್ ಫ್ಯಾಬ್ರಿಕ್ಕು, ಕಾಟನ್ ಪ್ಲಸ್ಸು, ಆಮೇಲೆ ನಿಮಗೆ ಈಸಿ ಕೇರು, ಅದರಲ್ಲೂ ಈಸಿ ವಾಶ್ ಅದರಲ್ಲೂ ನಿಮಗೆ AI ಫೀಚರ್ ಎನೇಬಲ್ ಆಗಿ ಕಾಣಿಸುತ್ತೆ. AI ಫೀಚರ್ ಏನು ಮಾಡುತ್ತೆ ಅಂದರೆ, ಈ ಕಂಪ್ನಿಗಳು ಹೇಳೋ ಪ್ರಕಾರ ನೀವು ಯಾವಾಗಾದರೂ ಬಟ್ಟೆ ಹಾಕಿದಾಗ ಅದು ಯಾವ ರೀತಿ ಬಟ್ಟೆನ ಹಾಕಿದ್ದೀರಾ, ವೇಟ್ ಎಷ್ಟಿದೆ, ಆಮೇಲೆ ಇದು ಒಗೆಯೋಕ್ಕೆ ಎಷ್ಟು ಅವರ್ ಬೇಕು, ಅದನ್ನೆಲ್ಲ ಅನಲೈಸ್ ಮಾಡಿ ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ತೋರಿಸುತ್ತೆ ಇಷ್ಟು ಅವರ್ ಬೇಕು ಇದು ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಅಂತ. ಅದಕ್ಕೆ ಇದು ಯೂಸ್ ಮಾಡ್ತಾರೆ. ಆಮೇಲೆ ನಿಮಗೆ ಇಲ್ಲಿ ವೈಫೈ ಬಗ್ಗೆ ಹೇಳಿದೆ. ನಿಮ್ಗೆ ಇಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇರ್ಬೋದು. ಇದು ವೈಫೈ ಎನೇಬಲ್ ಆಗಿದೆ ಆಲ್ರೆಡಿ. ಈ ವೈಫೈ ಫೀಚರ್ ಏನು ಅಂದರೆ, ನಿಮ್ಮದು ಮಷಿನ್ನ ಆಲ್ಮೋಸ್ಟ್ ನಿಮ್ಮ ಮೊಬೈಲಲ್ಲೇ ನೀವು ಕಂಟ್ರೋಲ್ ಮಾಡ್ಬೋದು. ಅದನ್ನು ಇದು ಫೀಚರ್ ಥರ ಕೊಟ್ಟಿದ್ದಾರೆ. ಇದೊಂದು ನನಗೆ ಇದರಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನು ಅನಿಸ್ತದೆ ಅಂದರೆ, ನಿಮಗೆ ಆ ಅಪ್ಲಿಕೇಶನ್ ಎನೇಬಲ್ ಮಾಡಿದಾಗ ನಿಮಗೆ ವೈಫೈ ಅಪ್ಲಿಕೇಶನಲ್ಲಿ, ಅಂದರೆ ಇವರು LGದು ಒಂದು ಸ್ಪೆಸಿಫಿಕ್ ಅಪ್ಲಿಕೇಶನ್ ಇದೆ, ಅದರಲ್ಲಿ ನಿಮಗೆ ಈಸಿಯಾಗಿ ಮಾನಿಟ್ರ್ ಮಾಡ್ಬೋದು. ಅಂದರೆ ಡ್ರಮ್ನ ಎಷ್ಟು ದಿವಸ ಆದಮೇಲೆ ಕ್ಲೀನ್ ಮಾಡಬೇಕು ಅದೆಲ್ಲ ನೀಟಾಗಿ ತೋರಿಸುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಇದನ್ನು ಹೋಲ್ಡ್ ಮಾಡಬೇಕು. ಇಲ್ಲಿ ವೈಫೈ ಕಾಣಿಸ್ತಾ ಇದೆಯಲ್ಲ, ಅದನ್ನು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದಾಗ, ಸಿನ್ಸ್ ಇದು ಎನೇಬಲ್ ಆಗಿರೋದ್ರಿಂದ ನೋಡಿ, ಇಲ್ಲಿ ನಿಮಗೆ ಇದು ವೈಫೈ ಬ್ಲಿಂಕ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ಇದು ಡಿಟೆಕ್ಟ್ ಮಾಡೋದಕ್ಕೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ಇದು ಎನೇಬಲ್ ಆದಾಗ. ಇದನ್ನು ನೀವು ನಿಮ್ಮ ಮೊಬೈಲಲ್ಲಿ ಕಾನ್ಫಿಗರ್ ಮಾಡ್ಕೊಂಡು ತೋರಿಸ್ಬೋದು. ಒಂದೇ ನಿಮಿಷ. ಈ ರೀತಿ ಒಂದು ಅಪ್ಲಿಕೇಶನ್ ಇರುತ್ತೆ, ಈಗ ಕಾಣಿಸ್ತಿರ್ಬೋದು, LG ಕ್ಲಿಕ್ ಅಂತ. ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇದು ಕಂಪ್ಲೀಟಾಗಿ ಬ್ಲೂಟೂತ್ ಎಲ್ಲ ಕೇಳಿಸ್ತಿದೆ. ಆಲ್ರೆಡಿ ಅದು ಎನೇಬಲ್ ಆಗಿದೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಬೋದು. ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಕಂಪ್ನಿಯವ್ರದ್ದು, ಅದನ್ನೇ ಫಾಲೋ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಫೀಚರು. ಇದನ್ನು ಡ್ರಮ್ ಯಾವ ರೀತಿ ಕ್ಲೀನ್ ಮಾಡಬೇಕು ನಾನು ತೋರಿಸ್ಬಿಡ್ತೀನಿ. ಈಗ ಬರ್ತಿರೋ ಹೊಸ ಮಿಷಿನ್ಸಲ್ಲಿ ಡ್ರಮ್ ಕ್ಲೀನಿಂಗು ಒಂದು ಸಪ್ರೇಟ್ ಆಪ್ಷನ್ಸ್ ಇದೆ. ಇದನ್ನು ಇಲ್ಲಿ ಟಬ್ ಕ್ಲೀನಿಂಗ್ಗೆ ಮೂವ್ ಮಾಡಿ, ಅಲ್ಲಿ ಈ ರೀತಿ ಡಿಸ್ಪ್ಲೇ ತೋರಿಸುತ್ತೆ ನಿಮಗೆ. ನೀವು ಅದು LG ಕಂಪ್ನಿದು ಒಂದು ಪೌಡ್ರ್ ಬರುತ್ತೆ, ಆ ಪೌಡ್ರನ್ನ ನೀವು ಇಲ್ಲಿ ಹಾಕಬೇಕು. ಫಸ್ಟ್ ಟ್ರೇಯಲ್ಲಿ ಹಾಕಿ ಇದನ್ನು ಎನೇಬಲ್ ಮಾಡಿಬಿಟ್ರೆ, ಬಟ್ಟೆ ಹಾಕಬಾರ್ದು, ಆ ಪೌಡ್ರ್ ಅಷ್ಟೇ ಹಾಕಬೇಕು. ಅವತ್ತು ಬಟ್ಟೆ ವಾಶ್ ಮಾಡೋಂಗಿಲ್ಲ, ಬರೀ ಡ್ರಮ್ ಕ್ಲೀನ್ ಮಾಡಬೇಕಂದ್ರೆ ಅದನ್ನು ಹಾಕಿ ಇದನ್ನು ರನ್ ಮಾಡಿದ್ರೆ ನಿಮ್ಮದು ಡ್ರಮ್ ಕ್ಲೀನ್ ಆಗುತ್ತೆ. ದಟ್ಸ್ ಇಟ್. ಥ್ಯಾಂಕ್ ಯು.